ನಂಗನಸ್ತಂಗೆ 20,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಸಿಗುತ್ತೆ ಅಂತ ದೇವ್ರನೇ ಅನ್ಸಲ್ಲ. ಇದು OnePlus Nord 3. ನೀವು ನಂಬಲ್ಲ, ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗಿ ಕ್ಲೋಸ್ ಟು 1 ವರ್ಷ ಆಗಿದೆ. 1 ವರ್ಷ ಹಳೆ ಸ್ಮಾರ್ಟ್ಫೋನು. ಇದು ಲಾಂಚ್ ಆದಾಗ 30,000 ರೂಪಾಯಿ ಇತ್ತು. ಈಗ ಅಮೆಝಾನಲ್ಲಿ ಈ ಫೋನ್ನ ಬರೀ 20,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. 20,000 ರೂಪಾಯಿಗೆ ಈ ಪ್ರೈಸ್ ರೇಂಜಿಗೆ 1 ವರ್ಷ ಹಳೆ ಫೋನ್ನ ಈ ಒಂದು OnePlus Nord 3 ಪರ್ಚೇಸ್ ಮಾಡ್ಬೋದಾ? ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನೀವು ಕೊಡ್ತಾ ಇರುವಂಥ 20,000 ರೂಪಾಯಿಗೆ ಈ ಒಂದು ಫೋನ್ ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಆಲ್ರೆಡಿ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಮತ್ತು ಚಾರ್ಜರ್ ಸಹ ಸಿಗ್ತಾ ಇರುವಂಥದ್ದು 80 ವ್ಯಾಟ್ನ ಚಾರ್ಜರ್ನ 20,000 ಪ್ರೈಸ್ ರೇಂಜಿಗೆ ನೀವು ಪರ್ಚೇಸ್ ಮಾಡ್ಬೋದು. ಬೆಂಕಿ ವಿಷಯ ಗುರು. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ, ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆಯಲ್ಲೂ ಕೂಡ ಗ್ಲಾಸ್ ಇದೆ. ಫ್ರಂಟಲ್ಲಿ ಡ್ರ್ಯಾಗನ್ ಟೇಲ್ ಗ್ಲಾಸು, ಬ್ಯಾಕು ಗೊರಿಲ್ಲಾ ಗ್ಲಾಸ್ 5 ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ, 20,000 ರೂಪಾಯಿಗೆ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಗ್ಲಾಸ್ ಸಿಗ್ತಾ ಇದೆ. ಹೆವಿ ಪ್ರೀಮಿಯಂ ಬಿಲ್ಡು, ಪ್ಲಾಸ್ಟಿಕ್ ಫ್ರೇಮ್ ಇದೆ. ಯಾರು ಕೂಡ ಈ ಪ್ರೈಸ್ ರೇಂಜಿಗೆ ಮೆಟಾಲಿಕ್ ಫ್ರೇಮ್ ಕೊಡಲ್ಲ. ಅಲರ್ಟ್ ಸ್ಲೈಡರ್ ಸಿಗ್ತಾ ಇರುವಂಥದ್ದು. ಇತ್ತೀಚೆಗೆ OnePlus ಅವರು ಈ ಒಂದು ಅಲರ್ಟ್ ಸ್ಲೈಡರ್ನ ಬರೀ ಪ್ರೀಮಿಯಂ ಫೋನ್ಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಈ ಪ್ರೈಸ್ ರೇಂಜಲ್ಲಿ ಇತ್ತೀಚೆಗೆ ಕೊಡ್ತಿಲ್ಲ. USB Type-C ಪೋರ್ಟ್ ಇದೆ, ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಹೆಡ್ಫೋನ್ ಜಾಕ್ ಇಲ್ಲ, IR ಬ್ಲಾಸ್ಟರ್ ಇದೆ, ಸ್ಪೀಕರ್ ಗ್ರಿಲ್ಲು ಬಾಟಮು ಮತ್ತು ಮೇಲೆ ಎರಡು ಕಡೆನೂ ಇದೆ, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ. ಸೊ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್ ಆಗಿದೆ. ಜೊತೆಗೆ IP54 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ನ ಸಹ ಕೊಟ್ಟಿದ್ದಾರೆ. ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನ್ನ ಡಿಸ್ಪ್ಲೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 6.74 ಇಂಚಿಂದು ಫುಲ್ HD ಪ್ಲಸ್ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ, 120 ವಾಟ್ಸ್ನ ರಿಫ್ರೆಶ್ ರೇಟು, 10 ಬಿಟ್ ಡಿಸ್ಪ್ಲೇ, 1450 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ ಎಲ್ಲ ಇದೆ. ಸೊ ಬೆಂಕಿ ಡಿಸ್ಪ್ಲೇ. ರ್ಯಾಮು ಸ್ಟೋರೇಜ್ ಬಂದ್ಬಿಟ್ಟು ಡಿಫ್ರೆಂಟ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ನಾನು ಟೈಪ್ 1 ಹೇಳ್ಬಿಡ್ತೀನಿ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು. 5X ರ್ಯಾಮು 20,000 ರೂಪಾಯಿಗೆ DDR5X ರ್ಯಾಮ್, ಬೆಂಕಿ ವಿಷಯ. ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. 20,000 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದಾಯ್ತಾ ರ್ಯಾಮು ಮತ್ತು ಸ್ಟೋರೇಜ್ ಟೈಪ್ಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಡೈಮಂಡ್ಸಿಟಿ 9000 ಪ್ರೋಸರು. ಬೆಂಕಿ ಪ್ರೋಸರ್ಗಳು ಈಗಲೂ ಕೂಡ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರೋಂಥ ಪ್ರೋಸರ್ ನಿಮಗೆ ಸಿಗಲ್ಲ. 20,000 ರೂಪಾಯಿಗೆ ಇದು ಕೊಡುವಂಥ ಪರ್ಫಾರ್ಮೆನ್ಸ್ ನಂಗನಿಸ್ದಂಗೆ ಯಾವುದು ಕೊಡಲ್ಲ ಸದ್ಯಕ್ಕೆ. ಇಷ್ಟು ಪವರ್ಫುಲ್ ಆಗಿರುವಂಥ ಫೋನ್ ನಿಮಗೆ 20,000 ರೂಪಾಯಿಗೆ ಸಿಗಲ್ಲ ಆಯಿತಾ. ನಾವಂತೂ ಬೆಂಚ್ ಮಾರ್ಕನ್ನು ಮತ್ತೆ ಚೆಕ್ ಮಾಡಿದ್ವು. ಕ್ಲೋಸ್ ಟು ಒಂದು 9 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಕ್ಲೋಸ್ ಟು 9 ಲಕ್ಷ. ಈ ಒಂದು ಪ್ರೊಸೆಸರ್ ಏನಿದೆ ಇದು ಅಪ್ ಟು 10 ಲಕ್ಷ ತನಕನೂ ಕೂಡ ಅಂಥದ್ದು ಬೆಂಚ್ ಮಾರ್ಕನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಆಲ್ಮೋಸ್ಟ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಮಾಡ್ಬೋದು. ತಲೆ ಕೆಡಿಸ್ಕೊಂಬೇಡಿ, ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ನಿಮಗೆ ಸಿಗಲ್ಲ. ಸೊ ಬೆಂಕಿ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂಗನಿಸ್ದಂಗೆ OnePlus ಅವರು ಈ ಒಂದು ಪ್ರೊಸೆಸರ್ನ ಅಂದರೆ ಪರ್ಫಾರ್ಮೆನ್ಸ್ ಜಾಸ್ತಿ ಆದಂಗೆ ಅವರು ಅಂಡರ್ ಕ್ಲಾಕ್ ಮಾಡ್ತಾರೆ ಆಯಿತಾ. ಸೊ ಜಾಸ್ತಿ ಹೀಟ್ ಆಗಬಾರ್ದು ಫೋನ್ ಅಂಡರ್ ಕ್ಲಾಕ್ ಮಾಡ್ತಾರೆ. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರೋದು ತಲೆಗೆಡಿಸ್ಕೊಂಬಿಡಿ ಆಯಿತಾ. ಸೊ ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗೇ ಸಿಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ 50 MP ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಈ ಪ್ರೈಸಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. 20,000 ರೂಪಾಯಿ ಆ್ಯಕ್ಚುಲಿ ಕಣ್ಣು ಮುಚ್ಕೊಂಡು ತೊಗೋಬೋದು ಗುರು ಆಯಿತಾ. 20,000 1 ವರ್ಷ ಹಳೆ ಫೋನ್ ಆಯಿತಾ. ಬಟ್ ಸ್ಟಿಲ್ ರೀಸೆಂಟಾಗಿ ಬರ್ತಿರುವಂಥ ಫೋನ್ಗೂ ಕೂಡ ಕಾಂಪೀಟ್ ಮಾಡಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನ್ಗಿದೆ. ಸೊ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಕೆಲವೊಂದು ಫೋಟೋ ನಾನು ಇದಕ್ಕಿಂತ ಮುಂಚೆ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದ್ದೆ 1 ವರ್ಷ ಮುಂಚೆ. ಅದನ್ನೂ ಬೇಕಾದ್ರೆ ನೋಡ್ಕೊಂಬರೋಗಿ ಬೇಕಾರೆ. ಆ ಟೈಮಲ್ಲೂ ಚೆನ್ನಾಗಿತ್ತು. ಆ ಪ್ರೈಸ್ ರೇಂಜಿಗೆ ಈಗ ಇನ್ನೂ ಕಡಿಮೆ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ಸ್ಯಾಂಪಲ್ ಆ್ಯಕ್ಚುಲಿ ಚೆನ್ನಾಗಿದೆ. ಅದನ್ನು ಬಿಟ್ಟರೆ 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ಪರವಾಗಿಲ್ಲ, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ಮ್ಯಾಕ್ರೋ ಇದೆ. ಸೊ ಕ್ಯಾಮ್ರಾ ಆ್ಯಕ್ಚುಲಿ ಈ ಬೆಲೆಗೆ ಸೂಪರ್ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಫ್ರಂಟ್ ಕ್ಯಾಮ್ರಾ. ಇದು ಕೂಡ ಅಷ್ಟೇ ಆಯಿತಾ. ಸೊ ಈಗಲೂ ಕೂಡ ತುಂಬ ಒಳ್ಳೆ ಕ್ಲಾರಿಟಿಯನ್ನು ನೀಡುತ್ತೆ. ಕ್ರಿಸ್ಪ ಅಂದರೆ ನೀವು ಝೂಮ್ ಮಾಡಿದ್ರು ಕೂಡ ತುಂಬ ಡೀಟೇಲ್ ಇರುತ್ತೆ ಆಯಿತಾ. ಸೊ ಚೆನ್ನಾಗಿ ಅನ್ನಿಸ್ತು. ವೈಡಾಗಿ ಕೂಡ ಇದೆ. ಮತ್ತು ರೀಸೆಂಟಾಗಿ ಇದಕ್ಕೆ Android 14 ಅಪ್ಡೇಟ್ ಕೂಡ ಬಂದಿದೆ ಆಯಿತಾ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದು ಲಾಂಚ್ ಆದಾಗ Android 13 ಇತ್ತು, ಈಗ 14 ಇದೆ. ಸೊ ಅದರಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ನ ಕೂಡ ಮಾಡಲಾಗಿದೆ. ಸೊ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ನಮಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಕೊಟ್ಟಿದ್ದಾರೆ.
ಸೊ ಎಲ್ಲೂ ಕೂಡ ಸೆಕ್ಯೂರಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಬ್ಯಾಟ್ರಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ ನಮಗೆ ಲಿಟ್ರಲಿ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಬರೀ 32 ನಿಮಿಷದಲ್ಲಿ ಈ ಫೋನು 100% ಚಾರ್ಜ್ ಆಗೋದಂತೆ, ಬರೀ 32 ನಿಮಿಷ. ಇನ್ನು OSಗೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ನಮಗೆ ಇದರಲ್ಲಿ ಆಕ್ಸಿಜನ್ OS, ನಾಮಕಾವಸ್ಥೆ ಆಕ್ಸಿಜನ್ OS ಕೊಟ್ಟಿದ್ದಾರೆ. ಇದು ಪರವಾಗಿಲ್ಲ ಆಯಿತಾ, ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನಾನು ಈ OSಿಂದ ಮುಂಚೆ ಚೆನ್ನಾಗಿತ್ತು OnePlus OS, ಈಗ ಅಷ್ಟಕ್ಕಷ್ಟೇ, ಬಟ್ ಸ್ಟಿಲ್ ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇದು ಲಾಂಚ್ ಆದಾಗ ಆ್ಯಂಡ್ರಾಯ್ಡ್ 13 ಇತ್ತು, ಈಗ 14 ಅಪ್ಡೇಟ್ ಬಂದಿದೆ. OnePlus ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತಂತೆ. ಸೊ 3 ವರ್ಷ ಆದ ಕಾರಣ ಆ್ಯಂಡ್ರಾಯ್ಡ್ 14 ಬಂದಿದೆ, 15 ಬರುತ್ತೆ ಮತ್ತು 16 ಕೂಡ ಬರುತ್ತೆ. ಸೊ ನೀವು ಈಗ ತೊಗೊಂಡ್ರೂ ಕೂಡ ಪ್ರಾಬ್ಲಮ್ ಇಲ್ಲ. 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ನೆಕ್ಸ್ಟ್ ಸಿಗುತ್ತೆ ನಿಮಗೆ. ಸೊ ಅದರಿಂದ ಈಗಲೂ ಕೂಡ ಈ ಫೋನ್ ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ಲಾಸ್ ಇಲ್ಲ. 20,000 ರೂಪಾಯಿಗೆ ಈ ಪರ್ಫಾರ್ಮೆನ್ಸ್ ಯಾರು ಕೊಡ್ತಿಲ್ಲ. ಈ ಒಂದು ಸ್ಟೋರೇಜ್ ಟೈಪು, ರ್ಯಾಮ್ ಟೈಪ್ ಯಾರು ಕೊಡ್ತಿಲ್ಲ. ಈ ಡಿಸ್ಪ್ಲೇ ಚೆನ್ನಾಗಿದೆ, ಎಲ್ಲರೂ ಕೊಡ್ತಾರೆ, ಡಿಸ್ಪ್ಲೇ ಚೆನ್ನಾಗಿದೆ, ಗ್ಲಾಸ್ ಬ್ಯಾಕ್ ಇದೆ, ಪ್ರೈಸ್ ಕೂಡ ತುಂಬ ಕಡಿಮೆ ಆಗಿದೆ, ಬ್ಯಾಟ್ರಿ, ಫಾಸ್ಟ್ ಚಾರ್ಜರು. ಸೊ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಹೋದರೆ ಈ ಪ್ರೈಸ್ ರೇಂಜಿಗೆ ಈಗಲೂ ಕೂಡ ಒಂದು ಬೆಂಕಿ ಆಪ್ಷನ್ ಆಗುತ್ತೆ, ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸ್ಪೀಕರ್ ಆಗಲೇ ಹೇಳಿದೆ, ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ. Wi-Fi 6 ಸಪೋರ್ಟ್ ಇದೆ ನಮಗೆ, ಬ್ಲೂಟೂತ್ 5.3 ಸಹ ಸಿಗ್ತಾ ಇರುವಂಥದ್ದು, NFC ಇದೆ, ಅವಶ್ಯಕತೆ ಇರುವಂತೆಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಕ್ಯಾರಿಯರ್ ಅಗ್ರಿಗೇಷನ್ ಅವೈಲಬಲ್ ಇದೆ. ಲಿಟ್ರಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಾನು ಹಿಂಗೆ ಒಂದು ಇದು ನೋಡ್ತಾ ಇದ್ದೆ, ಏನು ಬೆಸ್ಟ್ ಫೋನು ಯಾವ ಪ್ರೈಸ್ ರೇಂಜಿಗೆ ಯಾವ್ದು ತೊಗೊಬೋದು ಅಂತ ಒಂದು ಲಿಸ್ಟ್ ಮಾಡ್ತಾ ಇದ್ದೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಅದು ಮಾಡಬೇಕಾದ್ರೆ ಈ ಫೋನಿನ ಪ್ರೈಸ್ ನೋಡಿ ನನಗೆ ಅಮೆಝಾನಲ್ಲಿ ಶಾಕ್ ಆಯಿತು. ಇಷ್ಟು ಕಡಿಮೆ ಆಯ್ತು ಅವರು, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ನಾನು ಒಂದು ಫುಲ್ ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸಲ ರಿಸರ್ಚ್ ಮಾಡಿ ಈ ಪ್ರೈಸ್ ರೇಂಜಿಗೆ ನನಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನೀವು ಒಂದು ಸಲ ಚೆಕ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಸಲ ಹೋಗಿ ಶೋರೂಮಿಗೆಲ್ಲಾದರೂ OnePlus ಎಂದು ನೋಡಿ. 20,000 ರೂಪಾಯಿಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಬೇರೆ ವೆಬ್ಸೈಟ್ಗಳಲ್ಲೂ ಚೆಕ್ ಮಾಡಿ, ಯಾವುದ್ರಲ್ಲಿ ಕಡಿಮೆಗೆ ಸಿಗ್ತದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.